ಸುಪ್ರೀಂ ಕೋರ್ಟ್ಗೆ ಬುರುಡೆ ಗ್ಯಾಂಗ್ ಸಲ್ಲಿಸಿದ್ದ ಪಿಐಎಲ್ ವಜಾ ಬಗ್ಗೆ ವಕೀಲರಾದ ಕೆವಿ ಧನಂಜಯ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಪಿಐಎಲ್ ವಜಾ ಮಾಡಿದ್ದಕ್ಕೆ ಕಾರಣ ಕೊಟ್ಟಿದೆ. ಕೆವಿ ಧನಂಜಯ್ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿರಿಯ ವಕೀಲರು, ಅವ್ರ ಮುಖಾಂತರನೇ ರಿಟ್ ಪಿಟಿಷನ್ ಅನ್ನು ಸಲ್ಲಿಸಲಾಗಿತ್ತು. ಏನ್ ಕಾರಣ? ಎಫ್ಐಆರ್ ದಾಖಲಿಸಿಲ್ಲ, ಕೇಸ್ ಸಂಬಂಧ ಪಿಐಎಲ್ಗೆ ವಿಳಂಬ ಅನ್ನೋ ಕಾರಣ ಕೊಟ್ಟಿದ್ದಾರೆ. ಅದಕ್ಕೂ ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ದಕ್ಕೂ ಸಂಬಂಧ ಇಲ್ಲ, ಕಾನೂನು ಬಾಹಿರವಾಗಿ ದೂರು ದಾಖಲು ಮಾಡಿರೋದಿಲ್ಲ. ಜುಲೈ 3ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣದ ಗಂಭೀರತೆ ಅರಿತು ಸರ್ಕಾರ ಎಸ್ಐಟಿ ರಚಿಸಿ ತನಿಖೆಗೆ ಆದೇಶ ಹೊರಡಿಸಿದೆ ಅಂತ ಕೆವಿ ಧನಂಜಯ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಳಂಬ ಆಗಿದೆ, ನೀವು ಯಾವತ್ತೋ ತಗೊಂಡು ಬಂದು ಕೊಡಬೇಕಾಗಿತ್ತು, ಆದರೆ ಲೇಟ್ ಮಾಡಿದಿರಿ, ಎಫ್ಐಆರ್ ಕೂಡ ಆಗಿಲ್ಲ, ಹಾಗಾಗಿ ನಾವು ವಜಾ ಮಾಡ್ತಿದ್ದೀವಿ ಅನ್ನೋ ರೀಸನ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ ಕೆವಿ ಧನಂಜಯ್ ಮಾತಾಡ್ತಿದ್ದಾರೆ. ಕೇಳಿಸ್ಕೊಳ್ಳೋಣ. ಇದು ಪಿಎಲ್ ಅರ್ಜಿ ಹಾಕಿದ್ರಲ್ಲ ಅವರು, ಆ ಅರ್ಜಿ ಅಂದ್ರೆ ರಿಟ್ ಪಿಟಿಷನ್ ಹಾಕಿದ್ರಲ್ಲ, ಅದರ ಪ್ರತಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಬೆಳ್ತಂಗಡಿಯಲ್ಲಿ ದೂರು ಕೊಟ್ಟಿರೋದಕ್ಕೂ ಪಿಎಲ್ ಅರ್ಜಿ ವಜಾ ಆಗಿರೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಕೆವಿ ಧನಂಜಯ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ.